ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಭಾರತ ಯುಕೆಯೊಂದಿಗೆ ಫ್ರೀ ಟ್ರೇಡ್ ಡೀಲ್ ಅನ್ನು ಮಾಡಿಕೊಂಡಿದೆ. ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಯುಕೆಯಲ್ಲಿ ಬೋರಿಸ್ ಜಾನ್ಸನ್ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಿಂದಲೂ ಕೂಡ ಈ ಫ್ರೀ ಟ್ರೇಡ್ ಡೀಲ್ ಕುರಿತಾಗಿ ಭಾರತ ಮತ್ತು ಯುಕೆ ನಡುವೆ ಚರ್ಚೆಗಳಾಗ್ತಾ ಇದ್ವು. ಆದರೆ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಾದ ಬಳಿಕ ಯುಕೆಯಲ್ಲಿ 4 ಜನ ಪ್ರಧಾನಿಗಳು ಬದಲಾದರು. ಆದರೂ ಕೂಡ ಟ್ರೇಡ್ ಡೀಲ್ ಫೈನಲ್ ಆಗಿರಲಿಲ್ಲ. ಈಗ ಯುಕೆಯ ಪ್ರಧಾನಿಯಾಗಿರುವಂಥ ಕಿಯೇವ್ ಸ್ಟಾರ್ಮರ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು 2 ದಿನದ ಯುಕೆ ಪ್ರವಾಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲೇ ಈ ಟ್ರೇಡ್ ಡೀಲ್ ಫೈನಲ್ ಆಗಿ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ. ಇದರಿಂದ ಭಾರತದ ವ್ಯಾಪಾರಕ್ಕೆ ಸಿಕ್ಕಾಪಟ್ಟೆ ಬೂಸ್ಟ್ ಆಗುತ್ತೆ. ಇದನ್ನು ಗೇಮ್ ಚೇಂಜರ್ ಟ್ರೇಡ್ ಡೀಲ್ ಅಂತ ಯುಕೆ ಕೂಡ ಹೇಳ್ಕೊಳ್ತಾ ಇದೆ, ಭಾರತ ಕೂಡ ಹೇಳ್ಕೊಳ್ತಾ ಇದೆ. ಆದರೆ ನಿಜವಾಗ್ಲೂ ಲಾಭ ಆಗೋದು ಯಾರಿಗೆ? ಯುಕೆಗ, ಭಾರತಕ್ಕ? ಯಾಕೋಸ್ಕರವಾಗಿ ಈ ಫ್ರೀ ಟ್ರೇಡ್ ಡೀಲ್ ಬಗ್ಗೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ? ಯುಕೆ ಮತ್ತು ಭಾರತದ ನಡುವೆ ಎಂತಹ ವ್ಯಾಪಾರ ಸಂಬಂಧ ಇದೆ? ಇಂತಹ ಅತ್ಯುತ್ತಮವಾದಂತಹ ಟ್ರೇಡ್ ಡೀಲ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಯುಕೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಾರ್ನಿಂಗ್ ಮಾಡಿದ್ಯಾಕೆ? ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಫ್ರೀ ಟ್ರೇಡ್ ಡೀಲ್ ಅಂತಂದ್ರೆ ಏನು? ಇದು ಅನೇಕರಿಗೆ ಡೌಟ್ ಇರುತ್ತೆ. ಫ್ರೀ ಟ್ರೇಡ್ ಡೀಲ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ, ಇದರ ಹೆಸರೇ ಹೇಳ್ತಿರುವಂತೆ ಟ್ಯಾರಿಫ್ ಇಲ್ಲದೆ ವ್ಯಾಪಾರವನ್ನು ಮಾಡುವಂಥದ್ದು. ಯುಕೆಯ ವಸ್ತುಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಟ್ಯಾರಿಫ್ ಇರೋದಿಲ್ಲ, ಹಾಗೆ ಭಾರತದ ವಸ್ತುಗಳಿಗೆ ಯುಕೆಯ ಮಾರುಕಟ್ಟೆಯಲ್ಲಿ ಟ್ಯಾರಿಫ್ ಇರೋದಿಲ್ಲ. ಮುಕ್ತವಾಗಿ ವ್ಯಾಪಾರ ನಡೆಯುತ್ತೆ. ಇದರಿಂದಾಗಿ ಎರಡೂ ದೇಶದ ಎಕ್ಸ್ಪೋರ್ಟ್ ವಿಪರೀತವಾಗಿ ಜಾಸ್ತಿ ಆಗುತ್ತೆ ಎನ್ನುವಂಥದ್ದು ನಂಬಿಕೆ. ಇಂತಹ ಒಪ್ಪಂದದಿಂದಾಗಿ ಭಾರತದ ವಸ್ತುಗಳು ಯುಕೆಯ ಮಾರುಕಟ್ಟೆಯಲ್ಲಿ ಬೇರೆ ದೇಶಗಳ ವಸ್ತುಗಳೊಂದಿಗೆ ಕಾಂಪೀಟ್ ಮಾಡುವಂತಹದ್ದು ತೀರಾ ಈಸಿ ಆಗುತ್ತೆ. ಹಾಗೆ ಯುಕೆಗೂ ಕೂಡ ಭಾರತದ ಮಾರುಕಟ್ಟೆಯಲ್ಲಿ ಬೇರೆ ದೇಶದ ವಸ್ತುಗಳೊಂದಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಇದೇ ಕಾರಣದಿಂದ ಯುಕೆಯ ಪ್ರಧಾನಿ ಕಿಯೇವ್ ಸ್ಟಾರ್ಮರ್ ಇದೊಂದು ಐತಿಹಾಸಿಕವಾದಂತಹ ಒಪ್ಪಂದ, ಬ್ರೆಕ್ಸಿಟ್ ಆದ ಬಳಿಕ ನಾವು ಮಾಡಿಕೊಂಡಂತಹ ಅತಿ ದೊಡ್ಡ ಎಕನಾಮಿಕ್ ಡೀಲ್ ಅಂತ ಅವರು ಬಣ್ಣಿಸಿದ್ದಾರೆ. ನಿಮಗೆ ನೆನಪಿರಲಿ ಮಿತ್ರರೇ, ಇದೇ ವರ್ಷ G7 ಶೃಂಗಸಭೆ ಆಯ್ತಲ್ಲ ಕೆನಡಾದಲ್ಲಿ. ಅದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಯುಕೆಯ ಪ್ರಧಾನಿ ಸ್ಟಾರ್ಮರ್ ಒಂದು ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ಟಾರ್ಮರ್ ಅಷ್ಟು ಮಹತ್ವವನ್ನು ಕೊಟ್ಟಿಲ್ಲ. ಅದರ ಬದಲಾಗಿ ಭಾರತದೊಂದಿಗೆ ಆದಂಥ ಈ FTA ಒಪ್ಪಂದ ಏನಿದೆ, ಇದು ಬಹಳ ದೊಡ್ಡ ಒಪ್ಪಂದ ಅಂತ ಅವರು ಬಣ್ಣನೆ ಮಾಡಿದ್ದಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಪ್ಪಂದವನ್ನು ಬಹಳ ಐತಿಹಾಸಿಕವಾಗಿದ್ದು ಅಂತ ಕೊಂಡಾಡಿದ್ದಾರೆ. ಹಾಗಾದರೆ ಇದರಿಂದ ಯಾರಿಗೆ ಲಾಭ ಆಗುತ್ತೆ? ಈಗ ಬ್ರಿಟನ್ ಕೂಡ ನಮಗೆ ಲಾಭ ಆಗುತ್ತೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಭಾರತ ಕೂಡ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದೆ. ನಿಜವಾಗ್ಲೂ ಲಾಭ ಮಾಡ್ಕೊಳ್ಳೋದು ಭಾರತವಾ ಬ್ರಿಟನ್ನ ಕೇಳಿದ್ರೆ ಮಿತ್ರರ ಇಬ್ಬರಿಗೂ ಲಾಭ ಆಗುತ್ತೆ. ಆದರೆ ಸ್ವಲ್ಪ ಭಾರತಕ್ಕೆ ಜಾಸ್ತಿ ಲಾಭ ಆಗುತ್ತೆ. ಅದು ಹೇಗೆ ನೋಡೋದಾದ್ರೆ, ಭಾರತ ಮತ್ತು ಬ್ರಿಟನ್ನ ನಡುವೆ ಈಗ ವಾರ್ಷಿಕವಾಗಿ ಅಂದರೆ 2024ರ ಅಂಕಿಅಂಶವನ್ನು ನೋಡೋದಾದ್ರೆ $56 ಬಿಲಿಯನ್ ಮೊತ್ತದ ಟ್ರೇಡ್ ನಡೀತಾ ಇದೆ. ಇದನ್ನು ನಿಮಗೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 4,81,000 ಕೋಟಿ ಮೊತ್ತದ್ದು. ಅದೇ ಮಿತ್ರರೇ, ಈ FTA ಒಪ್ಪಂದ ಆಗಿದ್ರಿಂದ ಇದು $34 ಬಿಲಿಯನ್ ನಷ್ಟು ಹೆಚ್ಚುವರಿ ವ್ಯಾಪಾರ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಈಗ $56 ಬಿಲಿಯನ್ ಆಗ್ತಾ ಇದೆಯಲ್ಲ, ಇದು $90 ಬಿಲಿಯನ್ ಏರಿಕೆ ಆಗಬಹುದು. ಅಂದ್ರೆ ನೆಕ್ಸ್ಟ್ ಇಯರ್ ಇಂದಲೇ ಅಲ್ಲಿಗೆ ಭಾರತ ಮತ್ತು ಬ್ರಿಟನ್ನ ವ್ಯಾಪಾರ 7,75,000 ಕೋಟಿಗೆ ಏರಿಕೆ ಆಗುತ್ತೆ. ಹಾಗೆ ಮಿತ್ರರೇ, ಇದು ಏನು ಗುರಿಯನ್ನು ಇಟ್ಕೊಂಡಿದೆ ಅಂತಂದ್ರೆ 2030ರ ವೇಳೆಗೆ $120 ಬಿಲಿಯನ್ ಅಂದ್ರೆ 10 ಲಕ್ಷ ಕೋಟಿಯಷ್ಟು ವ್ಯಾಪಾರ ವ್ಯವಹಾರ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ 2030ರ ವೇಳೆಗೆ. ಹಾಗೆ 2040ರ ವೇಳೆಗೆ ಇದು $160 ಬಿಲಿಯನ್ ಅನ್ನು ರೀಚ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡಿದೆ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಾರಣದಿಂದಾಗಿ ಭಾರತ ಯುಕೆಗೆ ಎಕ್ಸ್ಪೋರ್ಟ್ ಮಾಡುವಂತಹ 99% ಗೂಡ್ಸ್ಗೆ ಡ್ಯೂಟಿ ಫ್ರೀ ಆಗುತ್ತೆ. ಅಂದ್ರೆ ಯಾವುದೇ ಟ್ಯಾರಿಫ್ ಅನ್ನ ಯುಕೆ ವಿಧಿಸೋದಿಲ್ಲ 99% ಗೂಡ್ಸ್ಗಳಿಗೆ. ಹಾಗೆ ಯುಕೆಯಿಂದ ಭಾರತಕ್ಕೆ ಬರುವಂತಹ 64% ಗೂಡ್ಸ್ಗಳಿಗೆ ಭಾರತ ಡ್ಯೂಟಿ ಫ್ರೀ ಮಾಡಿದೆ. ಭಾರತ ಯುಕೆಗೆ ಎಷ್ಟು % ಟ್ಯಾರಿಫ್ ಕಟ್ ಆಫ್ ಮಾಡಿದೆ ಅಂತಂದ್ರೆ, ಈ ಹಿಂದೆ ಆವರೇಜ್ 15% ಇತ್ತು, ಈಗ ಅದನ್ನ 3%ಗೆ ಇಳಿಸಲಾಗಿದೆ. ಇದರಿಂದ ಎರಡೂ ದೇಶದ ವ್ಯಾಪಾರ ಮತ್ತು ಎಕಾನಮಿಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅಂತಂದ್ರೆ, ಈಗ ಟ್ಯಾರಿಫ್ ಕಡಿಮೆ ಮಾಡೋದ್ರಿಂದಾಗಿ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ವಸ್ತುಗಳ ಬೆಲೆ ಕಡಿಮೆ ಆಗೋದ್ರಿಂದಾಗಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಯಾವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೋ ವ್ಯಾಪಾರ ಜಾಸ್ತಿ ಆಗುತ್ತೆ. ವ್ಯಾಪಾರ ಜಾಸ್ತಿ ಆಗ್ತಿದ್ದ ಹಾಗೆ ಎಕಾನಮಿ ಬೆಳೆಯುತ್ತೆ. ಅಂದ್ರೆ ಒಂದಕ್ಕೊಂದಕ್ಕೆ ಇದು ಚೈನ್ ಲಿಂಕ್ ಇದ್ದಂತೆ. ಭಾರತದ ಯಾವ ಸೆಕ್ಟರ್ಗೆ ಹೆಚ್ಚು ಲಾಭ ತರುತ್ತೆ ಕೇಳಿದ್ರೆ, ಭಾರತ ಈಗಾಗಲೇ ಜೆಮ್ಸ್ ಅಂಡ್ ಜ್ಯುವೆಲರಿಯನ್ನ ಯುಕೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಇದು 2 ವರ್ಷದಲ್ಲಿ ಡಬಲ್ ಆಗುವಂತಹ ನಿರೀಕ್ಷೆ ಇದೆ. ಅಂದ್ರೆ $2.5 ಬಿಲಿಯನ್ ತಲುಪುವಂತಹ ನಿರೀಕ್ಷೆ ಇದೆ. ಜೊತೆಗೆ ಗಾರ್ಮೆಂಟ್ ಸೆಕ್ಟರ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಪಡೆಯುವಂತಹ ನಿರೀಕ್ಷೆ ಇದೆ. ಸದ್ಯ ಯುಕೆಯ ಮಾರುಕಟ್ಟೆಯಲ್ಲಿ ಭಾರತದ ಗಾರ್ಮೆಂಟ್ಸ್ಗೆ ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದ ತೀವ್ರವಾದಂತಹ ಪೈಪೋಟಿ ಇತ್ತು. ಆದರೆ ಈಗ ಭಾರತ ಎಕ್ಸ್ಪೋರ್ಟ್ ಮಾಡುವಂತಹ ಗಾರ್ಮೆಂಟ್ಸ್ ಉತ್ಪನ್ನಗಳಿಗೆ ಟ್ಯಾರಿಫ್ ಕಟ್ ಆಫ್ ಆಗಿರುವ ಕಾರಣದಿಂದಾಗಿ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂನ ಉತ್ಪನ್ನಗಳಿಗಿಂತಲೂ ಕೂಡ ಭಾರತದ ಗಾರ್ಮೆಂಟ್ಸ್ ಉತ್ಪನ್ನಗಳು ಕಡಿಮೆ ಬೆಲೆಗೆ ಸಿಗ್ತವೆ.
ನಿಮಗೆ ಅರ್ಥ ಆಗುವಾಗ ಹೇಳಬೇಕು ಅಂತಂದರೆ, ಈಗ UK ಮಾರುಕಟ್ಟೆಯಲ್ಲಿ ಭಾರತ ಎಕ್ಸ್ಪೋರ್ಟ್ ಮಾಡಿದಂಥ ಒಂದು ಟೀ ಶರ್ಟ್ ಕೂಡ ಇರ್ತಾ ಇತ್ತು. ಹಾಗೆ ಬಾಂಗ್ಲಾದೇಶ, ವಿಯೆಟ್ನಾಂನ ಟೀ ಶರ್ಟ್ಗಳು ಕೂಡ ಇರ್ತಾ ಇದ್ವು. ಈ ಹಿಂದೆ UK ಟ್ಯಾರಿಫ್ ಕಾರಣದಿಂದಾಗಿ ಪ್ರೈಸ್ನಲ್ಲಿ ಕಾಂಪಿಟೇಷನ್ ಮಾಡೋದಕ್ಕಾಗ್ತಾ ಇಲ್ಲ. ಭಾರತದ ಟೀ ಶರ್ಟ್ 110 ರೂಪಾಯಿಗೆ ಸಿಗ್ತಾ ಇದ್ರೆ ಬಾಂಗ್ಲಾದೇಶದ ಟೀ ಶರ್ಟ್ ಕೂಡ 110 ರೂಪಾಯಿಗೆ ಸಿಗ್ತಾ ಇತ್ತು, ಅಥವಾ 111 ರೂಪಾಯಿ, 109 ರೂಪಾಯಿ ಅಷ್ಟೇ ವ್ಯತ್ಯಾಸ ಇರ್ತಾ ಇತ್ತು. ಈಗ ಫ್ರೀ ಟ್ರೇಡ್ ಡೀಲ್ ಆಯ್ತಲ್ಲ, ಭಾರತದ ಗಾರ್ಮೆಂಟ್ಸ್ ಉತ್ಪನ್ನಗಳಿಗೆ ಭಾರಿ ಪ್ರಮಾಣದಲ್ಲಿ ಟ್ಯಾರಿಫ್ ಕಟ್ ಆಗುತ್ತೆ. ಹೀಗಾಗಿ 110 ರೂಪಾಯಿಗೆ ಸಿಗ್ತಾ ಇದ್ದಂತಹ ಟೀ ಶರ್ಟ್ ಇನ್ನು ಮುಂದೆ 100 ರೂಪಾಯಿಗೆ ಸಿಗುತ್ತೆ, ಅಥವಾ 90 ರೂಪಾಯಿಗೆ ಸಿಗಬಹುದು. ಅತ್ತ ಕಡೆಯಲ್ಲಿ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂನ ಟೀ ಶರ್ಟ್ನ ಬೆಲೆ ಅಷ್ಟೇ ಪ್ರೈಸ್ ಇರುತ್ತೆ. ಆಗ ಜನ ಯಾವುದನ್ನು ಕೊಳ್ತಾರೆ? ಸಹಜವಾಗಿ ಭಾರತದ ಟೀ ಶರ್ಟ್ ಅನ್ನೇ ಪ್ರಿಫರ್ ಮಾಡ್ತಾರೆ. ಹೀಗಾಗಿ ಭಾರತದ ವಸ್ತುಗಳು ಹೆಚ್ಚು ಬಿಕ್ರಿ ಆಗ್ತವೆ. ಸದ್ಯ ಭಾರತ UKಯ ಒಟ್ಟಾರೆ ಗಾರ್ಮೆಂಟ್ಸ್ ಇಂಪೋರ್ಟ್ನಲ್ಲಿ 6% ಪಾಲನ್ನು ಹೊಂದಿತ್ತು. ಮುಂದಿನ ವರ್ಷ ಇದು 12%ಗೆ ಇನ್ಕ್ರೀಸ್ ಆಗುವಂಥ ನಿರೀಕ್ಷೆ ಇದೆ. ಅಂದರೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಭಾರತ ಇಟ್ಕೊಂಡಿದೆ. ಜೊತೆಗೆ ಭಾರತ ಇಂಜಿನಿಯರಿಂಗ್ ಗೂಡ್ಸನ್ನು ಸಿಕ್ಕಾಪಟ್ಟೆ UKಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಅಂದರೆ ಕಾರ್ ಪಾರ್ಟ್ಸ್ ಇರಬಹುದು, ಮಿಷನರೀಸ್ ಇರಬಹುದು, ಇದನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭಾರತ ಈ ಹಿಂದೆಯೇ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಇದು 2030 ವೇಳೆಗೆ ಡಬಲ್ ಆಗುವಂಥ ನಿರೀಕ್ಷೆಯನ್ನು ಭಾರತ ಇಟ್ಕೊಂಡಿದೆ. ಸದ್ಯ ವಾರ್ಷಿಕವಾಗಿ ಭಾರತ UKಗೆ $3 ರಿಂದ $3.5 ಬಿಲಿಯನ್ ಮೊತ್ತದ ಇಂಜಿನಿಯರಿಂಗ್ ಗೂಡ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. 2030 ವೇಳೆಗೆ ಇದು $7.5 ಬಿಲಿಯನ್ ಅನ್ನು ತಲುಪಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಇದರ ಜೊತೆಗೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಸೀ ಫುಡ್ ಅನ್ನ UKಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ವಾರ್ಷಿಕವಾಗಿ ಒಂದು $100 ಮಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಇನ್ನು ಮುಂದೆ ಇದು $200 ಮಿಲಿಯನ್ ಗೆ ಏರಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇದರ ಜೊತೆಗೆ ಭಾರತದ ಲೆದರ್ ಉದ್ಯಮ, ಫುಟ್ವೇರ್, ಫರ್ನಿಚರ್, ಫಾರ್ಮಾಸ್ಯೂಟಿಕಲ್ ಈ ಎಲ್ಲ ಸೆಕ್ಟರ್ನ ಎಕ್ಸ್ಪೋರ್ಟ್ ಕೂಡ ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗುವಂತಹ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಈಗ ಭಾರತದ ಉತ್ಪನ್ನಗಳಿಗೆ UK ಟ್ಯಾರಿಫ್ ಫ್ರೀ ಮಾಡಿದೆಯಲ್ಲ, ಝೀರೋ ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೆಯಲ್ಲ, ಈ ಎಲ್ಲ ಸೆಕ್ಟರ್ಗಳು ಕೂಡ ಲೇಬರ್ ಓರಿಯೆಂಟೆಡ್ ಸೆಕ್ಟರ್. ಇವುಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ಭಾರತದಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಯಾವಾಗ ಉತ್ಪಾದನೆ ಜಾಸ್ತಿ ಆಗುತ್ತೋ ಆಗ ಸಹಜವಾಗಿ ಲೇಬರ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಹಜವಾಗಿ ಕೆಲಸಗಾರರಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಕಂಪನಿಗಳು ಹೊಸದಾಗಿ ಕೆಲಸಗಾರರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತವೆ. ಹೀಗಾಗಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಉದ್ಯೋಗಾವಕಾಶ ದೊರೆಯುತ್ತೆ. ಇನ್ನು ಭಾರತದ ಇಷ್ಟೆಲ್ಲ ವಸ್ತುಗಳಿಗೆ ಅವರು ಟ್ಯಾರಿಫ್ ಫ್ರೀ ಮಾಡ್ತಾ ಇದ್ದಾರೆ ಅಂತಂದ್ರೆ UKಗೂ ಕೂಡ ಲಾಭ ಆಗಬೇಕಲ್ಲ. ಅವ್ರೇನು ಲಾಭ ಇಲ್ಲದೆ ಯಾಕೋಸ್ಕರವಾಗಿ ಡೀಲ್ ಮಾಡ್ಕೊಳ್ತಾರೆ? ಅವ್ರಿಗೆ ಭಾರತ ಏನು ಲಾಭ ಮಾಡಿಕೊಟ್ಟಿದೆ ನೋಡೋದಾದ್ರೆ, UKಯ ವಿಸ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡಿದೆ. ಈ ಹಿಂದೆ UKಯ ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ವಿಸ್ಕಿ ಬಾಟಲ್ ಸೇಲ್ ಆಗಬೇಕು ಅಂತಂದ್ರೆ ಭಾರತ ಅದಕ್ಕೆ 150% ಟ್ಯಾರಿಫ್ ಆಗ್ತಾ ಇತ್ತು. ಅಂದ್ರೆ ಅದರ ಒರಿಜಿನಲ್ ಬೆಲೆ 100 ರೂಪಾಯಿ ಇದ್ರೆ ಅದಕ್ಕೆ ಭಾರತ 150 ರೂಪಾಯಿ ಟ್ಯಾಕ್ಸ್ ಆಗ್ತಾ ಇತ್ತು. ಹೀಗಾಗಿ ಆ ವಿಸ್ಕಿಯ ಒಟ್ಟಾರೆ ಬೆಲೆ 250 ರೂಪಾಯಿ ಆಗ್ತಾ ಇತ್ತು. ಈಗ ಭಾರತ ಅದನ್ನು 75% ಕಟ್ ಆಫ್ ಮಾಡಿದೆ. ಹೀಗಾಗಿ UKಯ ವಿಸ್ಕಿ ಈ ಹಿಂದೆ 250 ರೂಪಾಯಿಗೆ ಸಿಗ್ತಾ ಇದ್ರೆ ಇನ್ನು ಮುಂದೆ ಅದು 175 ರೂಪಾಯಿಗೆ ಸಿಗುತ್ತೆ. ಹಾಗೆ ಬ್ರಿಟಿಷ್ ಕಾರುಗಳಿಗೆ 110% ಟ್ಯಾರಿಫ್ ಅನ್ನು ಭಾರತ ಹಾಕ್ತಾ ಇತ್ತು. ಮುಂದಿನ 5 ವರ್ಷದಲ್ಲಿ ಇದನ್ನು 10%ಗೆ ಇಳಿಸೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಹೀಗಾಗಿ 1-2 ವರ್ಷ ಬಿಟ್ಟು ನೀವೇನಾದರೂ ರೋಲ್ಸ್ ರಾಯ್ ಅಥವಾ ಬೆಂಟ್ಲಿ ಕಾರನ್ನ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಬಹುದು. ಈ ಹಿಂದೆ ಅದಕ್ಕೆ 5 ಕೋಟಿಗೆ ಸಿಗ್ತಾ ಇತ್ತು ಅಂತಂದ್ರೆ ಮುಂದೆ ಅದು 2.5 ಕೋಟಿಗೆ ಸಿಗಬಹುದು. ಯಾಕೆ ಕೇಳಿದ್ರೆ 110% ಟ್ಯಾರಿಫ್ ಇಂದ 10%ಗೆ ಭಾರತ ಟ್ಯಾರಿಫ್ ಅನ್ನು ಇಳಿಸ್ತಾ ಇದೆ. ಇದು ನಮಗೆ ನಿಮಗೆ ಏನು ಉಪಯೋಗ ಆಗ್ಲಿಕ್ಕಿಲ್ಲ. ಭಾರತದಲ್ಲಿ ಒಂದು 0.001% ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ. ಇನ್ನು ಬ್ರಿಟನ್ ಎಕ್ಸ್ಪೋರ್ಟ್ ಮಾಡುವಂತಹ ಚಾಕ್ಲೇಟ್ ಉತ್ಪನ್ನಗಳು, ಬಿಸ್ಕೆಟ್ ಉತ್ಪನ್ನಗಳು ಇವುಗಳಿಗೆ ಭಾರತದಲ್ಲಿ ಝೀರೋ ಟ್ಯಾರಿಫ್ ಅನ್ನು ವಿಧಿಸಲಾಗ್ತಾ ಇದೆ. ಆದರೆ ಮಿತ್ರರೇ, ಭಾರತ ಮತ್ತು ಬ್ರಿಟನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದ್ರೂ ಕೂಡ ಭಾರತದ ವಸ್ತುಗಳಿಗೆ ಬ್ರಿಟನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡಿದ್ರೂ ಕೂಡ ಭಾರತ ಕೆಲವೊಂದಷ್ಟು ವಿಚಾರದಲ್ಲಿ ರಾಜಿಯಾಗಿಲ್ಲ. ಮುಖ್ಯವಾಗಿ ಭಾರತದ MSME ಜೊತೆಗೆ ಫಾರ್ಮರ್ಸ್ ಇವರಿಗೆ ನಷ್ಟ ಆಗುವಂತಹ ಯಾವುದೇ ತೀರ್ಮಾನಕ್ಕೆ ಭಾರತ ಒಪ್ಕೊಂಡಿಲ್ಲ. ಅಂದ್ರೆ UKಯ ಡೈರಿ ಉತ್ಪನ್ನಗಳಿಗೆ ಭಾರತ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡೋದಕ್ಕೆ ನಿರಾಕರಿಸಿದೆ. UK ರೈಸ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಭಾರತ ಅದಕ್ಕೆ ಒಪ್ಕೊಂಡಿಲ್ಲ. ಶುಗರ್ ಎಕ್ಸ್ಪೋರ್ಟ್ಗೂ ಕೂಡ ಭಾರತ ಒಪ್ಕೊಂಡಿಲ್ಲ. ರೈತರಿಗೆ ಯಾವ್ಯಾವ ವಿಚಾರದಲ್ಲಿ ತೊಂದರೆ ಆಗುತ್ತೋ ಆ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಟ್ಯಾರಿಫ್ ಅನ್ನು ಇಳಿಸೋದಕ್ಕೆ ಒಪ್ಕೊಂಡಿಲ್ಲ. ಇನ್ನು ಭಾರತದಿಂದ ಒಂದು ಶಾರ್ಟ್ ಟರ್ಮ್ಗೋಸ್ಕರವಾಗಿ UKಗೆ ಹೋಗಿ ಕೆಲಸ ಮಾಡ್ತಾರಲ್ಲ, ಅವರಿಗೂ ಕೂಡ ಈ ಒಂದು FTA ಇಂದ ಲಾಭ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, 1 ರಿಂದ 3 ವರ್ಷಗಳ ಕಾಲ UK ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ಭಾರತೀಯ ಹೋಗಿ ದುಡಿತಾ ಇದ್ದಾನೆ ಅಂತಂದ್ರೆ ಈ ಹಿಂದೆ ಆತನಿಗೆ PF ಸಿಗ್ತಾ ಇರಲಿಲ್ಲ. ಈಗ ಭಾರತ ಏನು ಮಾಡಿದೆ ಅಂತಂದರೆ, ಆತ ಅಲ್ಲಿ UKಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಭಾರತದಲ್ಲಿರುವಂಥ PF ಅಕೌಂಟ್ಗೆ UKಯಿಂದಲೇ ಹಣವನ್ನು ಪಾವತಿ ಮಾಡುವಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರಿಂದ ಒಬ್ಬ ಎಂಪ್ಲಾಯಿಗೆ 25% ಅಷ್ಟು ಲಾಭ ಆಗುವಂಥ ನಿರೀಕ್ಷೆ ಇದೆ.
ಒಟ್ಟಾರೆ ಮಿತ್ರರೇ, ಈ ವ್ಯಾಪಾರ ಒಪ್ಪಂದ ಇದೆಯಲ್ಲ, ಎರಡೂ ದೇಶಗಳಿಗೂ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುವಂತಹ ನಿರೀಕ್ಷೆಯನ್ನ ಎರಡೂ ದೇಶಗಳು ಇಟ್ಟುಕೊಂಡಿದ್ದಾವೆ. ಭಾರತಕ್ಕೆ ಹೆಚ್ಚು ನಿರೀಕ್ಷೆ ಯಾಕೆ ಕೇಳಿದ್ರೆ, ಭಾರತ ಈ ಹಿಂದೆಯೇ ಬ್ರಿಟನ್ನೊಂದಿಗೆ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿತ್ತು. ಅಂದ್ರೆ ನಾವು ಹೆಚ್ಚು ವಸ್ತುಗಳನ್ನ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಕಡಿಮೆ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ವಾರ್ಷಿಕವಾಗಿ ಭಾರತ ಮತ್ತು ಬ್ರಿಟನ್ನ ನಡುವೆ $56 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು. ಇದರಲ್ಲಿ ಭಾರತ $33.2 ಬಿಲಿಯನ್ ಮೊತ್ತದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಹಾಗೆ $22.2 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಭಾರತಕ್ಕೆ $11 ಬಿಲಿಯನ್ ನಷ್ಟು, ಅಂದರೆ ಸರಿಸುಮಾರು 95,000 ಕೋಟಿಯಷ್ಟು ವ್ಯಾಪಾರದ ಸರ್ಪ್ಲಸ್ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ, ಯಾವಾಗ ಟ್ರೇಡ್ ಸರ್ಪ್ಲಸ್ ಇರುತ್ತೋ ಆ ವ್ಯಾಪಾರ ಆ ದೇಶಕ್ಕೆ ಲಾಭದಾಯಕ. ಹೀಗಾಗಿ ಬ್ರಿಟನ್ ಜೊತೆಗಿನ ಭಾರತದ ವ್ಯಾಪಾರವನ್ನ ಭಾರತಕ್ಕೆ ಲಾಭದಾಯಕ ಅಂತಲೇ ಬಣ್ಣಿಸಲಾಗುತ್ತೆ. ಭಾರತಕ್ಕೆ ಬ್ರಿಟನ್ 11ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ. ಎರಡೂ ಸಹ ವಿಶ್ವದ ಮೇಜರ್ ಎಕಾನಮಿಗಳು ಕೂಡ ಹೌದು. ಹೀಗಾಗಿ ಈ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ಆಗಿರುವಂತಹದ್ದು ಸಹಜವಾಗಿ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ತರುವಂತಹ ನಿರೀಕ್ಷೆ ಇದೆ. ಇನ್ನು ಭಾರತ ಮತ್ತು ಬ್ರಿಟನ್ ನಡುವೆ ಈ ವ್ಯಾಪಾರ ಒಪ್ಪಂದ ಆಯ್ತಲ್ಲ, ಬಹಳ ವರ್ಷಗಳಿಂದ ಕಾಯ್ತಾ ಇದ್ವಿ, ಕೊನೆಗೂ ಒಪ್ಪಂದ ಆಯಿತು. ಈ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಟನ್ಗೆ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಆದರೆ ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮಾಡದಂತಹ ವಾರ್ನಿಂಗ್ ಅಲ್ಲ, ಬದಲಾಗಿ ಅದು ಖಲಿಸ್ತಾನಿಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಎಚ್ಚರಿಕೆ. ಒಂದು ಕಡೆ ಕಿಯೇವ್ ಸ್ಟಾರ್ಮರ್, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರೂ ಕೂಡ ಈ ವ್ಯಾಪಾರ ಒಪ್ಪಂದದ ಕುರಿತಾಗಿ ಮಾತನಾಡ್ತಾ ಇದ್ರು. ಆ ಮಾತುಕತೆಯ ವೇಳೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಖಲಿಸ್ತಾನಿಗಳ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇವತ್ತು ಬ್ರಿಟನ್ನಲ್ಲಿ ಡೆಮೊಕ್ರೆಟಿಕ್ ಫ್ರೀಡಮ್ ಹೆಸರಿನಲ್ಲಿ ಪ್ರತ್ಯೇಕವಾದಿಗಳಿಗೆ ಬೆಂಬಲ ಕೊಡುವಂತಹ ಕೆಲಸ ಆಗ್ತಾ ಇದೆ. ಆದರೆ ನಿಮಗೆ ಒಂದು ವಿಚಾರ ನೆನಪಿರಲಿ, ಈ ಸೆಪರೇಟಿಸ್ಟ್ಗಳು ಡೆಮೋಕ್ರಸಿಯನ್ನೇ ವೀಕ್ ಮಾಡ್ತಾರೆ. ಈ ವಿಚಾರವನ್ನು ನೀವು ಮರಿಬಾರದು ಅಂತ ನೇರವಾಗಿ ಬ್ರಿಟನ್ಗೆ ಭಾರತ ಎಚ್ಚರಿಕೆ ಕೊಟ್ಟಿದೆ. ಯಾಕೆ ಕೇಳಿದ್ರೆ, ಇವತ್ತು ಕೆನಡಾದ ಬಳಿಕ ಅತಿ ಹೆಚ್ಚು ಖಲಿಸ್ತಾನಿಗಳಿಗೆ ಬೆಂಬಲ ಕೊಡ್ತಾ ಇರುವಂತಹದ್ದು ಬ್ರಿಟನ್ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಖಲಿಸ್ತಾನಿಗಳು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬ್ರಿಟನ್ನಲ್ಲಿ ಎಲ್ಲಾ ವಿಧವಾಗಿಯೂ ಸವಲತ್ತುಗಳನ್ನು ಕೊಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಅವರು ಎಷ್ಟರ ಮಟ್ಟಿಗೆ ಹೆಚ್ಚಿಕೊಂಡಿದ್ದಾರೆ ಅಂತಂದ್ರೆ, ಬ್ರಿಟನ್ನಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿಯ ಮುಂದಿರುವಂತಹ ಭಾರತದ ಧ್ವಜವನ್ನೇ ಕಿತ್ತಾಕುವಂತಹ ಲೆವೆಲ್ಗೆ ಬೆಳೆದಿದ್ದಾರೆ. ಇದನ್ನ ಇಂತಹ ದೊಡ್ಡ ವ್ಯಾಪಾರ ಒಪ್ಪಂದ ಆಗ್ತಿರುವ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿ ಬ್ರಿಟನ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಅಂದ್ರೆ ಭಾರತ ಅದನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದೆ ಅಂತ ನೀವು ಗಮನಿಸಬಹುದು. ಒಟ್ಟಾರೆ ಮಿತ್ರರೇ, ಈ FTA ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.